ತೆರೆದಂತೆ ವೃದ್ಧಿಸುವೆನು ನಿನ್ನ ಜ್ಞಾನವನ್ನು, ತೆರೆದಷ್ಟು ನೀಡುವೆನು ಜ್ಞಾನ ಭಂಡಾರವನ್ನು. ತೆರೆದಂತೆ ವೃದ್ಧಿಸುವೆನು ನಿನ್ನ ಜ್ಞಾನವನ್ನು, ತೆರೆದಷ್ಟು ನೀಡುವೆನು ಜ್ಞಾನ ಭಂಡಾರವನ್ನು. ಶರಣೆಂದು ಬಂದರೆ ಆಲಿಸಿ ಕೇಳುವೆನು ನಿನ್ನೊಳಗಿರುವ ಪ್ರಶ್ನೆಯ ಉತ್ತರವನ್ನು. ಶರಣೆಂದು ಬಂದರೆ ಆಲಿಸಿ ಹೇಳುವೆನು ನಿನ್ನೊಳಗಿರುವ ಪ್ರಶ್ನೆಯ ಉತ್ತರವನ್ನು. ಈ ವೇಗದ ಕಾಲದಲ್ಲಿ ನಾ ಕಳೆದುಕೊಂಡಿರುವೆನು ನಿಮ್ಮಂತಹ ಶ್ರೇಷ್ಠ ಜ್ಞಾನಿಗಳನ್ನು. ಬನ್ನಿ, ನಾನಿಲ್ಲಿ ನಿಮಗಾಗಿ ಕಾದಿರುವೆನು. ತೆರೆದು ನೋಡಿ ಒಮ್ಮೆ ನನ್ನನ್ನು, ನಾನಿನ್ನೂ ಬದುಕಿರುವೆನು. ತೆರೆದು ನೋಡಿ ಒಮ್ಮೆ ನನ್ನನ್ನು, ನಾನಿನ್ನೂ ಬದುಕಿರುವೆನು. ಪ್ರತಿ ಸಾರಿ ನಾನು ಈ ಗ್ರಂಥಾಲಯಕ್ಕೆ ಬಂದಾಗೊಮ್ಮೆ ನನಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಒಂದು ಕಡೆ ಪುಸ್ತಕಗಳು, ಇನ್ನೊಂದು ಕಡೆ ಪುಸ್ತಕಗಳನ್ನು ಹಿಡಿದ ಜಂಗಮವಾಣಿಗಳನ್ನು ಹಿಡಿದ ಕೈಗಳು. ಎರಡು ಸಿಚುವೇಶನ್ ನಾನು ನೋಡಿದಾಗ ನನಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಪುಸ್ತಕಗಳಿಗೆ ಏನಾದರೂ ಮಾತು ಬರ್ತಿದ್ದಿದ್ರೆ ಈ ಥರ ಏನಾದರೂ ಹೇಳ್ತಿದ್ದ ಏನೋ, ಆ ಪುಸ್ತಕಗಳಿಗೆ ಎಷ್ಟು ಬೇಜಾರಾಗಿರಬಹುದು ಅಂತ ನನಗೆ ಅನಿಸ್ತದೆ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಇವತ್ತು ಕುಂ ವೀರಭದ್ರಪ್ಪನವರ ಚಾಪ್ಲಿನ್ ಎಂಬ ಪುಸ್ತಕದ ಕುರಿತು ಒಂದು ಸಣ್ಣ ಪರಿಚಯವನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ನಾನು ಯಾಕೆ ಈ ಪುಸ್ತಕವನ್ನೇ ಆಯ್ಕೆ ಮಾಡಿದೆ ಅಂತ ಹೇಳುವುದಾದ್ರೆ, ಪುಸ್ತಕವನ್ನು ಓದಿ ಸುಮಾರು 4-5 ತಿಂಗಳೇ ಆಗಿದೆ. ಬಟ್ ನನಗೆ ಈ ಪ್ಲೇಸ್ ನನಗೆ ಸಿಗಲಿಲ್ಲ ಅದನ್ನು ವ್ಯಕ್ತಪಡಿಸಲಿಕ್ಕೆ. ಮತ್ತೊಂದು ಏನಂತ ಹೇಳಿದ್ರೆ, ಇದರಲ್ಲಿ ಚಾಪ್ಲಿನ್ ಅವರ ಜೀವನ, ಅವರು ಹೇಗೆ ಬದುಕಿದ್ರು, ಅವರು ನಡೆದು ಬಂದ ಹಾದಿ, ಅವರು ಸಾಧನೆ ಒಳಗಾಗಲಿಕ್ಕೆ ಏನೆಲ್ಲ ಕಷ್ಟಪಟ್ಟರು ಅಂತಹ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕುಂ ವೀರಭದ್ರಪ್ಪನವರ ಪುಸ್ತಕದಲ್ಲಿ ನಮಗೆ ತಿಳಿಸಿದ್ದಾರೆ. ಸೊ ನಮ್ಮೆಲ್ಲರ ಬಾಲ್ಯದೊಂದಿಗೆ ತುಳುಕು ಹಾಕಿಕೊಂಡಿರುವ ಈ ಮಹಾನ್ ಕಲಾವಿದ ತನ್ನ ಪ್ರತಿಯೊಂದು ಚಿತ್ರಗಳ ಮೂಲಕ ನಮ್ಮಲ್ಲಿ ಗೆಲುವಿನ ಉತ್ಸಾಹವನ್ನು ತುಂಬುತ್ತಾ ಬಂದಿದ್ದಾರೆ. ಹಲವು ಪ್ರತಿಭೆಗಳು ಏಕೀಭವಿಸಿದ ಅಪೂರ್ವ ಸಂಗಮ. ಕಾಲ ಕಾಲಕ್ಕೆ ಹರವು ಹಿಗ್ಗಿಸಿಕೊಂಡು ಕೋಟಿ ಕೋಟಿ ಹೃದಯಗಳ ಅಂತಃಕರಣದ ಪ್ರಸ್ಥಭೂಮಿಯಲ್ಲಿ ಅಬಾಧಿತವಾಗಿ ಹರಿಯುವ ಅಪರೂಪದ ನದಿಯೇ ಚಾಪ್ಲಿನ್. 10 ಹಲವು ವಿಶ್ವವಿದ್ಯಾನಿಲಯಗಳನ್ನು ನಮಗೆ ಕಲಿಸಲಾಗದಷ್ಟು ತಿಳುವಳಿಕೆಗಳನ್ನು ಈ ಚಾಪ್ಲಿನ್ ಅನ್ನುವ ಒಂದು ಸಣ್ಣ ನಟ, ಒಬ್ಬ ಸಣ್ಣ ನಟ ನಮಗೆ ಅವರ ಜೀವನದ ಮೂಲಕ ನಮಗೆ ತಿಳಿಸ್ತಾರೆ. ಆ ಒಂದು ಅವರ ಜೀವನವನ್ನು ನಮಗೆ ತಿಳಿಸ್ತಾ ಇರುವುದು ಕುಂ ವೀರಭದ್ರಪ್ಪ. ಅವರ ಶೈಲಿ, ಈ ಪುಸ್ತಕದಲ್ಲಿ ಬರೆದಿರುವಂತಹ ಶೈಲಿ ತುಂಬಾ ಸುಲಭವಾಗಿದೆ. ಅವರು ನಮಗೆ ಹೇಗೆ ನಾವು ಓದ್ತಾ ಹೋಗ್ತೇವೆ ಅದು ನಮ್ಮನ್ನು ಹಾಗೆ ಓದಿಸ್ತಾ ಹೋಗ್ತದೆ. ತುಂಬಾ ಸರಳ ಜೀವನ ಚಾಪ್ಲಿನ್ ಅವರದಾಗಿದ್ದು, ಅವರು ಒಂದು ಕೊಳಚೆಗಿರಿ ಎಂಬಂತಹ ಗ್ರಾಮದಲ್ಲಿ ಅವರು ಹುಟ್ಟಿ, ಆ ಕೊಳಚೆಗಿರಿ ಗ್ರಾಮದಲ್ಲಿ ಅವರು ಅನುಭವಿಸಿದ ಕಷ್ಟಗಳನ್ನು ತಮ್ಮ ತಂದೆಯ ಸಹಾಯ
ಇದೆಲ್ಲದರ ಕುರಿತು ಸ್ಪಷ್ಟವಾಗಿ ನಮಗೆ ಈ ಪುಸ್ತಕದಲ್ಲಿ ಸಿಗ್ತದೆ. ಹಾಗಾಗಿ ನಾನು ಈ ಪುಸ್ತಕವನ್ನು ನೀವು ಸಹ ಓದಬೇಕು. ಇಂತಹದ್ದೇ ಇನ್ನೂ ಹಲವಾರು ಪುಸ್ತಕಗಳಿದೆ. ಖಾಲಿ ಚಾರ್ಲಿ ಚಾಪ್ಲಿನ್ ಅವರ ಪುಸ್ತಕಗಳೇ ನಮಗೆ ಪ್ರೇರಣೆ ಕೊಡಬೇಕು ಅಂತ ಏನಿಲ್ಲ. ಇಂತಹ ಮಹಾನ್ ವ್ಯಕ್ತಿಗಳು ಅದೆಷ್ಟೋ ಉದಾಹರಣೆಗಳನ್ನು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಅಂಥವರ ಪುಸ್ತಕಗಳನ್ನು ನಾವು ಕೈಯಲ್ಲಿ ಹಿಡಿದು ಓದುವ. ಜಂಗಮವಾಣಿಯಂತಹ ಆಧುನಿಕ ತಂತ್ರಜ್ಞಾನವನ್ನು ನಮ್ಮಿಂದ ದೂರವಿಟ್ಟು ಇಂತಹ ಪುಸ್ತಕಗಳನ್ನು ಓದಿ ನಮ್ಮ ಜ್ಞಾನ ಭಂಡಾರವನ್ನು ಇನ್ನೂ ಹೆಚ್ಚಿಸುವ, ಅಕ್ಷರ ಕೋಶವನ್ನು ನಾವು ಇನ್ನೂ ವೃದ್ಧಿಸುವ ಅಂತ ಹೇಳಲಿಕ್ಕೋಸ್ಕರ ನಾನು ಈ ಪುಸ್ತಕ ಪ್ರೀತಿಯನ್ನು ಮಾಡಲಿಕ್ಕೆ ನಿಂತಿದ್ದೇನೆ. ಚಾಪ್ಲಿನ್ ತನಗೆ ಇಷ್ಟ ಬಂದಂತೆ ಬದುಕುವ ಜಾಯಮಾನವನಾಗಿದ್ದನಂತೆ. ಈ ಪುಸ್ತಕ ಹೇಳ್ತದೆ ಚಾಪ್ಲಿನ್ ತನಗೆ ಇಷ್ಟ ಬಂದಂತೆ ಬದುಕುವವನಾಗಿದ್ದಂತೆ. ಅಮೆರಿಕದಲ್ಲಿ ಆತ ಹೋದಾಗ ಪೌರತ್ವವನ್ನು ಕೊಡ್ತೇವೆ ನಾವು ಅಮೆರಿಕದವರು ಅಂತ ಹೇಳಿದಾಗ ಆತ ಹೇಳಿದಂತೆ, ನನಗೆ ಪೌರತ್ವ ಎಲ್ಲ ಬೇಡ, ನಾನು ವಿಶ್ವ ಮಾನವ ಅಂತ ಹೇಳಿ. ಅಂದ್ರೆ ಅವರ ಬದುಕುವ ಶೈಲಿ ನಮಗೆ ಎಷ್ಟು ಆದರ್ಶವಾಗಿರ್ತದೆ ಅಂತ ಹೇಳಿದ್ರೆ, ಈ ಪೌರತ್ವ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದು ಅಂದ್ರೆ ಆ ಒಂದು ಕಂಟ್ರಿ ಅಥವಾ ಆ ಒಂದು ದೇಶಕ್ಕೆ ಅವನು ಅಂತ ತೋರಿಸುವಂಥದ್ದು. ನನಗೆ ಬೇಡ, ನಾನು ಈ ವಿಶ್ವಕ್ಕೆ ಸೇರಿದವನು ಅಂತ ಹೇಳಿಬಿಟ್ಟು ಮೊದಲನೇ ಬಾರಿಗೆ ಸಾರಿದ ಏಕೈಕ ನಟ ಅಂತ ಹೇಳಿದ್ರೆ ಅದು ಚಾರ್ಲಿ ಚಾಪ್ಲಿನ್ ಆಗಿತ್ತು. ಇವರ ಹುಟ್ಟು 1889 ಏಪ್ರಿಲ್ 16ರಂದು. ಇವರ ತಾಯಿ ಹನ್ಹಾ ಮತ್ತು ತಂದೆ ಚಾರ್ಲಸ್ ಚಾಪ್ಲಿನ್ ಅಂತ ಹೇಳಿ. ಇವರಿಬ್ಬರು ಕೂಡ ಕಲಾವಿದರೇ ಆಗಿದ್ರು. ಚಾರ್ಲಸ್ ಚಾಪ್ಲಿನ್ ತಂದೆಯ ಹೆಸರಿದ್ದದ್ದು, ಇವರ ಮೊದಲನೇ ಹೆಸರು ಚಾಪ್ಲಿನ್ ಅವರ ಮೊದಲನೇ ಹೆಸರು ಸ್ಪೆನ್ಸರ್ ಆಗಿತ್ತು. ಚಾರ್ಲಸ್ ಸ್ಪೆನ್ಸರ್ ಚಾಪ್ಲಿನ್ ಇದ್ದದ್ದು ಚಾರ್ಲಿ ಚಾಪ್ಲಿನ್ ಅಂತ ನಮಗೆ ಮುಂದೆ ಅವರು ತುಂಬಾ ಫೇಮಸ್ ಆಗಿ ಅಥವಾ ನಮಗೆ ದೊರಕುವ ರೀತಿ ಅವರ ಹೆಸರು ಬಂದದ್ದು. ಚಾಪ್ಲಿನ್ ತನ್ನ ಇಡೀ ವಯಸ್ಸಿನಲ್ಲೂ ಕ್ರಿಯಾಶೀಲನಾಗಿದ್ದ. ತನ್ನ ವೈವಿಧ್ಯಮಯ ಬದುಕಿನ ಕುರಿತು ಆತ್ಮಕಥೆ ಬರೆದು ಪ್ರಕಟಿಸಿದ. ಅವರ ಕೊನೆಯ ಚಿತ್ರ ಆಗಿದ್ದು ಎ ಕಿಂಗ್ ಇನ್ ನ್ಯೂಯಾರ್ಕ್ ಅಂತ ಹೇಳಿಬಿಟ್ಟು. ಇದರ 10 ವರ್ಷಗಳ ನಂತರ ಮೈ ಲೈಫ್ ಇನ್ ಪಿಕ್ಚರ್ ಅಂತ ಹೇಳಿಬಿಟ್ಟು ಒಂದು ಕೃತಿಯನ್ನು ಬರೆದು ಅಲ್ಲಿಗೆ ಅವರ ಕೃತಿ ಆಗಿರ್ಬೋದು ಅಥವಾ ಅವರ ನಟನೆಯ ಜೀವನ ಆಗಿರ್ಬೋದು ಅಲ್ಲಿಗೆ ಮುಕ್ತಾಯವಾಗ್ತದೆ. ಈ ಪುಸ್ತಕದಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ಹುಟ್ಟು ಎಷ್ಟು ವಿಶಾಲವಾಗಿ ಅಥವಾ ಎಷ್ಟು ಕ್ರಿಯಾತ್ಮಕವಾಗಿ ಬರೆದಿದ್ದಾರೆ, ಅವರ ಸಾವನ್ನು ಕೂಡ ಅಷ್ಟೇ ಕ್ರಿಯಾತ್ಮಕವಾಗಿ ಮನ ಮುಟ್ಟುವಂತೆ ನಮಗೆ ಇದರಲ್ಲಿ ತಿಳಿಸಿದ್ದಾರೆ. ಚಾರ್ಲಿ ಚಾಪ್ಲಿನ್ ರವರದು ಒಂದು ದೊಡ್ಡ ಕುಟುಂಬವಾಗಿತ್ತು. ಅವರ ಮೊಮ್ಮಕ್ಕಳಾಗಿರ್ಬೋದು, ಅವರ ತಂದೆ ಇರಲಿಲ್ಲ, ತಾಯಿ ಆಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು, ಮಕ್ಕಳ ಹೆಂಡತಿಯರು, ಅವರ ಮೊಮ್ಮಕ್ಕಳು, ಹೀಗೆ ತುಂಬಾ ದೊಡ್ಡ ಕುಟುಂಬವಾಗಿತ್ತು ಚಾರ್ಲಿ ಚಾಪ್ಲಿನ್ ರವರು. ಚಾರ್ಲಿ ಚಾಪ್ಲಿನ್ ಇಷ್ಟು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಅಥವಾ ಇಷ್ಟು ಒಂದು ಜನಮನ್ನಣೆ ಪಡಿಬೇಕಾಗಿದ್ರೆ ಅವರ ಕಷ್ಟ ಅಷ್ಟಿಷ್ಟು ಪಟ್ಟಿರಲಿಲ್ಲ. ಆ ಕೊಳಚೇಗೇರಿ ಗ್ರಾಮದಲ್ಲಿ ಶ್ರೀಮಂತ ವರ್ಗದವರಿಂದ ಆದಂತಹ ಹಿಂಸೆಗಳಾಗಿರ್ಬೋದು ಅಥವಾ ಅವರ ಬಾಲ್ಯದಲ್ಲಿ ಜೈಲು ವಾಸವನ್ನು ಕೂಡ ಅವರು ಕಂಡಿದ್ದಂತೆ. ಅಂದ್ರೆ ಅಷ್ಟು ಆ ಶ್ರೀಮಂತ ವರ್ಗದವರು ಅವರನ್ನು ಕಡೆಗಣಿಸಿ ನೋಡ್ತಾ ಇದ್ದುದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾದ್ರೆ ಚಾರ್ಲಿ ಚಾಪ್ಲಿನ್ ರವರ ಜೀವನ ಮತ್ತು ಸಾಧನೆಯ ಕುರಿತು ಕೇವಲ ಕುಂ ವೀರಭದ್ರಪ್ಪನವರು ಮಾತ್ರ ಬರೆದಿದ್ದಾರೆ? ಇಲ್ಲ, ಕುಂ ವೀರಭದ್ರಪ್ಪನವರಂತಹ ಅನೇಕ ಲೇಖಕರು ಚಾರ್ಲಿ ಚಾಪ್ಲಿನ್ ರವರ ಬಗ್ಗೆ ಕೂಡ ಬರೆದಿದ್ದಾರೆ. ಚಾರ್ಲಿ ಚಾಪ್ಲಿನ್ ರವರ ಜೀವನ ಮತ್ತು ಸಾಧನೆ ನನಗೆ ನನ್ನ ಮನ ಮುಟ್ಟುವಂತೆ ಬರೆದವರು ಕುಂ ವೀರಭದ್ರಪ್ಪನವರಾಗಿದ್ದರು. ಚಾರ್ಲಿ ಚಾಪ್ಲಿನ್ ರವರ ಸಾವು ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಅವರು ವರ್ಣಿಸಿದ್ದಾರೆ. ಆ ವರ್ಣನೆಯ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದಿಡಲಿಚ್ಛಿಸುತ್ತೇನೆ. 1977ರ ಕ್ರಿಸ್ಮಸ್ ಹಬ್ಬಕ್ಕೆ ಸರ್ ಚಾರ್ಲಸ್ ಚಾಪ್ಲಿನ್ ರವರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಬರಮಾಡಿಕೊಂಡರು. ಡಿಸೆಂಬರ್ 24ರಂದು ರಾತ್ರಿ ಸುಮಾರು ಹೊತ್ತಿನವರೆಗೆ ತಮ್ಮ ಮೊಮ್ಮಕ್ಕಳೊಂದಿಗೆ ಮಗುವಾಗಿ ಆಡಿ ಕುಣಿದಾಡಿದರು. ಅವರೆಲ್ಲರಿಗೂ ಮುದ್ದು ಕೊಟ್ಟು ಗುಡ್ ನೈಟ್ ಹೇಳಿದರು. ಮರುದಿನ ಎದ್ದು ಪವಿತ್ರ ದಿನದ ಚಟುವಟಿಕೆಗಳನ್ನು ಉದ್ಘಾಟಿಸಬೇಕಾಗಿದ್ದ ತಮ್ಮ ತಾತ ಇನ್ನೂ ಎದ್ದಿರಲಿಲ್ಲ. ಅವರೆಲ್ಲರೂ ಅತ್ಯುತ್ಸಾಹದಿಂದ ತಮ್ಮ ತಾತನನ್ನು ಎಬ್ಬಿಸಿ ಶುಭಾಶಯ ಹೇಳಿ ಮುದ್ದು ಕೊಡಬೇಕೆಂದು ತಮ್ಮ ತಾತನನ್ನು ಕೂಗಿದರು, ಕೈ ಹಿಡಿದೆಳೆದರು. ಆದರೆ ಶಾಶ್ವತ ನಿದ್ರೆ ಹೋಗಿದ್ದ ಸರ್ ಚಾರ್ಲಸ್ ಸ್ಪೆನ್ಸರ್ ಚಾಪ್ಲಿನ್ ಮೇಲೆ ಇರಲಿಲ್ಲ. ಆತ ಭೌತಿಕವಾಗಿ ಜಗತ್ತಿನ ಜಂಜಾಟಗಳಿಂದ ಬಹುದೂರ ಹೋಗಿದ್ದ. ಪುಟ್ಟ ನಗರ ಕಾಸಿಯರ್ ತುಂಬ ದುಃಖ ವಿಷಾದ ಆವರಿಸಿತು. ಆಕಾಶ ದುಃಖಿಸುತ್ತಿದೆಯೋ ಎಂಬಂತೆ ಜಿಟಿ ಜಿಟಿ ಮಳೆ ಹಿಡಿಯತೊಡಗಿತು. ಕುಟುಂಬದ ಸದಸ್ಯರು ಅಂತ್ಯಕ್ರಿಯೆಯನ್ನು ಮುಗಿಸಿದರು. ಉದಯ 11 ಸರಿಯಾಗಿ ಚಾಪ್ಲಿನ್ ಭೌತಿಕ ಕಾಯವಿದ್ದ ಪೆಟ್ಟಿಗೆಯನ್ನು ವಸುಂಧರೆಯ ಪವಿತ್ರ ಡಬ್ಬದಲ್ಲಿರಿಸಲಾಯಿತು. ನೋಡಿ,
ವಲಯದ ವಿರುದ್ಧ ಕೂಡ ಆತ ಹೋಗಿದ್ದು ಉಂಟು. ಕೊಳಚೆಗಿರಿ ಗ್ರಾಮ ಕೇವಲ ಒಂದು ಸಣ್ಣ ಗ್ರಾಮ ಆಗಿರಲಿಲ್ಲ, ಅದು ಬಡತನದಿಂದ ಕೂಡಿದ ಒಂದು ಗ್ರಾಮವಾಗಿತ್ತು. ಅಂತಹ ಗ್ರಾಮದಲ್ಲಿ ಮೇಲೆದ್ದು ಬರಬೇಕಾಗಿದ್ರೆ ಆತ ಎಷ್ಟು ಕಷ್ಟಪಟ್ಟಿರ್ಬೋದು, ಅಂತಹದ್ದೆಲ್ಲ ವಿಷಯಗಳನ್ನು ವೀರಭದ್ರಪ್ಪನವರು ಬರೆದಿದ್ದಾರೆ. ವಕ್ರವಕ್ರವಾಗಿ ಗೋಚರಿಸುವ ಚಾಕ್ರಿ ಸರ್ವಾಂಗ ಸುಂದರ ಮತ್ತು ಸೌಂದರ್ಯೋಪಾಸಕನಾಗಿದ್ದ. ಒಂದೊಂದು ಕಾಸಿಗೂ ಪರದಾಡಿದ ಚಾಕ್ರಿ ತೀರಿಕೊಂಡಾಗ ಆತನ ಆಸ್ತಿ ಮೌಲ್ಯ $500 ದಶಲಕ್ಷ ಮಿಗಿಲಾಗಿತ್ತು. ಕೇವಲ ಆತನ ಒಂದು ಹ್ಯಾಟ್ ಮತ್ತು ಬೆತ್ತವನ್ನು ಹರಾಜಿಗಿದ್ದಾಗ ಎಷ್ಟು $1,00,000 ಬಂತು ಅಂತ ಹೇಳಿದ್ರೆ ಅವೆರಡು 55,000 ಪೌಂಡ್ಗಳಿಗೆ ಮಾರಾಟವಾದವು. ಅಷ್ಟೇ ಅಲ್ಲ, ಅವರ ಆಸ್ತಿ ಮೌಲ್ಯ ಅಷ್ಟು ಎತ್ತರಕ್ಕೆ ಸಾಗಿದಕ್ಕೆ ಕಾರಣವೇ ಅವರಿದ್ದಂತಹ ಶೈಲಿ. ಅವರು ಎಷ್ಟೇ ಶ್ರೀಮಂತವಾಗಿದ್ರೂ ಕೂಡ ತುಂಬಾ ಸಾಮಾನ್ಯವಾಗಿ ಬದುಕಿದಂತಹ ಒಬ್ಬ ವ್ಯಕ್ತಿಯಾಗಿತ್ತು. ತನ್ನ ಬಾಲ್ಯದ ಕೊಳಚೆಗಿರಿಗೆ ಆಧುನಿಕ ವ್ಯಾಖ್ಯಾನ ಬರೆದ ಚಾಕ್ರಿ ಎಲ್ಲ ಅರ್ಥದಲ್ಲೂ ಯಶಸ್ವಿಯಾಗಿದ್ದರು. ಇಂತಹ ಅದ್ವಿತೀಯ ಕಲೋಪಾಸಕನಾಗಿದ್ದ ಚಾಕ್ರಿ ಇಂದಿನ ಹಲವಾರು ಯುವ ಜನತೆಗೆ, ನಮ್ಮಂತಹ ವಿದ್ಯಾರ್ಥಿನಿಯರಿಗೆ ಉದಾಹರಣೆಯಾಗಿದೆ. ವೀರಭದ್ರಪ್ಪನವರ ಈ ಪ್ರಯತ್ನ ಯುವ ಓದುಗರಿಗಷ್ಟೇ ಅಲ್ಲದೆ ಎಲ್ಲ ರೀತಿಯ ವಯೋಕಾಲದವರಿಗೂ ಬೇಕಾಗಿರುವ ಮೂಲವಾಗಿದೆ. ಈ ಪುಸ್ತಕವನ್ನು ಓದುತ್ತಾ ಹೋದಂತೆ ಓದಿಸುತ್ತದೆ. ಪ್ರತಿ ವಾಕ್ಯವು, ಪ್ರತಿ ಪುಟವು ತನ್ನದೇ ಆದ ವೈಶಿಷ್ಟ್ಯವನ್ನು, ಚಾಪ್ಲಿನ್ರವರ ಬದುಕುವ ರೀತಿಯನ್ನು ಹೇಳುತ್ತಾ ನಮ್ಮನ್ನು ಓದಲು ಪ್ರೇರೇಪಿಸುತ್ತದೆ. ಈ ಅವಕಾಶವನ್ನು ಕೊಟ್ಟ ನನಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಚಾಪ್ಲಿನ್ರವರ ವೀರಭದ್ರಪ್ಪ ಎನ್ನುವಂತಹ ಒಂದು ಪುಸ್ತಕ, ಇಷ್ಟು ದೊಡ್ಡ ಪುಸ್ತಕ ಇದೆ ಅಂತ ನೋಡುವಾಗ ತುಂಬಾ ಭಯ ಆಗ್ತದೆ. ಆದ್ರೆ ಇದು ನೋಡ್ಲಿಕ್ಕೆ ಮಾತ್ರ ಇಷ್ಟು ದೊಡ್ಡದ ಇದೆ ಅಂತ ಕಾಣಿಸ್ತದೆ, ಬಟ್ ಇದು ಓದುವಾಗ ತುಂಬಾ ತುಂಬಾ ಅರ್ಥ ಇದೆ ಇದರಲ್ಲಿ. ನನಗೆ ಪರ್ಸನಲಿ ತುಂಬಾ ಫೀಲ್ ಆಯ್ತು ಈ ಪುಸ್ತಕ ಓದುವಾಗ. ಹಾಗಾಗಿ ಈ ಪುಸ್ತಕವನ್ನು ನಾನು ಆಯ್ಕೆ ಮಾಡಿದೆ. ಇದಾದ ನಂತರ ತುಂಬಾ ಪುಸ್ತಕ ಓದಿದೆ ನಾನು, ಬಟ್ ನಾನು ಈ ಪುಸ್ತಕವೇ ತುಂಬಾ ಇಷ್ಟ ಆಗಿದೆ. ಸೊ ನಾನು ಈ ಪುಸ್ತಕವನ್ನೇ ಇಲ್ಲಿ ನಿಮ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದೆ ನಾನು. ಧನ್ಯವಾದಗಳು. ಈ ಪುಸ್ತಕವನ್ನು ಅತ್ಯಂತ ಸೊಗಸಾಗಿ ನಮಗೆ ಪರಿಚಯಿಸಿದ ಧನುಶ್ರೀ ಅವರಿಗೆ ಧನ್ಯವಾದಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಹರೀಶ್ ಆಚಾರ್ಯ ಸರ್ ಇವರು ಧನುಶ್ರೀ ಅವರಿಗೆ ಪ್ರಮಾಣ ಪತ್ರಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮ ನೆಚ್ಚಿನ ಪ್ರಾಂಶುಪಾಲರಿಗೆ, ಶಿಕ್ಷಕ ವೃಂದಕ್ಕೆ ಮತ್ತು ನನ್ನೆಲ್ಲ ಮಿತ್ರರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ